ನೋಡಿ ಗೈಸ್, ಅಲ್ಲೇ ಓಡಾಡ್ತಾರೆ. 3 ತಿಂಗಳು ವರ್ಷ ಗಂಟ ಇಲ್ಲೇ ಇದ್ಬಿಡು. ಇಲ್ಲಿ ಇನ್ನೊಂದು ವರ್ಷ ನಮ್ಮೂರಿ. ಇಲ್ಲೇ ಗುಮ್ಮ ನಮ್ಮ ಅಕ್ಕನ ಹಾಯ್ ಮಾಡು. ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಐ ಹೋಪ್ ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇನಪ್ಪ ಫಸ್ಟ್ ಏಡ್ಗೆ ನಮ್ಮ ಹಸ್ಬೆಂಡ್ ಎಂಟ್ರಿ ಕೊಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಅಂದರೆ ಇವಾಗ ಜಸ್ಟ್ ಬೆಂಗಳೂರಿಂದ ಬಂದರು. ನಾನು ವೀಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ಹಾಯ್ ಮಾಡ್ತಾಯಿದ್ರು. ನೆಕ್ಸ್ಟು ಅಂದರೆ ಅಲ್ಲೇ ಆನ್ ದ ವೇ ಬರಬೇಕಿದ್ರೆ ಇದು ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ರು. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ವಿ. ಹಾಯ್ ಮಾಡಿ. ಹಾಯ್. ಇವಾಗ ನಮ್ಮೂರಿಗೆ ಹೋಗಿ ನಮ್ಮೂರಿಂದ ನನ್ನನ್ನು ಬಿಟ್ಟು ನೆಕ್ಸ್ಟ್ ಇವ್ರ ಅತ್ತೆ ಮನೆಗೆ ಹೋಗಬೇಕು. ಅಂತಂದರೆ ಬಾಗ್ನ ಕೊಡಬೇಕಲ್ಲ ಅಲ್ಲಿಗೆ, ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕು. ಕೇಳ್ತಿದ್ರಿ ನಿಮ್ಮ ಹಸ್ಬೆಂಡ್ ಜೊತೆ ವೀಡಿಯೋ ಮಾಡಲ್ಲ ಏನು ಅಂತ. ಸೊ ನೋಡಿ ಇವಾಗ ಬಂದಿದ್ದಾರೆ. ಹೇಳಿ, ಎಲ್ಲರೂ ಹೇಳ್ತಾರೆ ವೀಡಿಯೋ ಮಾಡಲ್ಲ ಅಂತ, ಏನು ಹೇಳ್ತೀರಾ? ವಿಡಿಯೋ ಮಾಡೋಕ್ಕೆ ನಾನು ಬೆಂಗಳೂರಲ್ಲಿ ಇರ್ತೀನಿ, ಇಲ್ಲಿ ಇರ್ತಾರೆ, ಏನು ಮಾಡೋದು, ಬಂದಾಗ ಈ ಥರ ಮಾಡ್ತೀವಿ ಅಷ್ಟೇ. ಅಷ್ಟೇ ಮ್ಯಾಟ್ರು. ಅಂದರೆ ಇವರು ನಿಮ್ಮ ಹಸ್ಬೆಂಡ್ಗೆ ಇಂಟ್ರೆಸ್ಟ್ ಇಲ್ಲ ಆ ಥರ ಹಾಗೆಲ್ಲ ಅಂದ್ಕೊತಾರೆ. ಬಟ್ ಆ ಥರ ಏನಿಲ್ಲ. ನಾವಿಬ್ಬರು ತುಂಬ ಇಂಟ್ರೆಸ್ಟ್ ಇದೆ, ಅಂದರೆ ಟೈಮ್ ಇಲ್ಲ ಅಷ್ಟೇ. ಟೈಮ್ ಇಲ್ಲ ಇವಾಗ, ಡ್ಯೂಟಿಲಿ ಇರ್ತಾರಲ್ವ, ಹಾಗಾಗಿ ಬರೋದೇ ಅಪರೂಪ. ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಫಂಕ್ಷನ್ ಇದೆ. ನಾಳೆನೂ ಕೂಡ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಬೇರೆಯವರು ಇರ್ತಾರೆ ವೀಡಿಯೋ ಮಾಡೋಕ್ಕೆ. ಏನಾಗುತ್ತೆ ನಾಳೆ. ಮತ್ತು ಈ ವ್ಲಾಗ್ನ ನಾನು ನಾಳೆ ಮೇ ಬಿ ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬರುತ್ತೆ. ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಇವಾಗ ಅಲ್ಲಿ ಸ್ವಲ್ಪ ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಏನೋ ತೊಗೋಬೇಕು. ಇದು ಫ್ರೂಟ್ಸು ಮತ್ತು ಹೂವೆಲ್ಲ ತೊಗೊಂಡು ನೆಕ್ಸ್ಟ್ ಅಲ್ಲಿಂದ ಹೋಗಬೇಕು. ಆ್ಯಕ್ಚುಲಿ ಟೈಮೇ ಆಯಿತು. ಮತ್ತು ನಮ್ಮ ಅಮ್ಮನ ಮನೆ ಹತ್ರ ಗಣೇಶನ ಕೂರಿಸ್ತೀವಿ. ನಾವು ಪ್ರತಿ ವರ್ಷವೂ ಕೂರಿಸ್ತಾ ಇದ್ವಿ. ಈ ವರ್ಷಕ್ಕೆ 3 ಇಯರ್ಸ್ ಆಗುತ್ತೆ. ಇನ್ನು ನೆಕ್ಸ್ಟು ನಮ್ಮ ಅಕ್ಕನೂ ಮದುವೆ ಆಗಿ ಹೋಗ್ತಾಳಲ್ವ, ಆಮೇಲೆ ಅಲ್ಲಿನ ಮತ್ತೆ ಮಾಡೋರು ಇರೋದಿಲ್ಲ. ಸೊ 3 ಇಯರ್ಸ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಗಣೇಶನ ಕೂರಿಸ್ತಾ ಇದ್ದಾರೆ. ಇವಾಗ ಹೋಗ್ತೀನಿ, ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಊರ ಪಕ್ಕ ಇರೋ ಫಾರೆಸ್ಟ್ ಗೈಸ್, ನಮ್ಮೂರ ಪಕ್ಕ ಇರೋ ಫಾರೆಸ್ಟ್. ಇಲ್ಲೆಲ್ಲ ಶುಂಠಿ ಇಲ್ಲಿ ಯಾವ ಕಡೆ ಇವಾಗಲ್ಲ, ಇಲ್ಲಿ ಜೋಳ ನಾವು ಹಾಕಿರೋ ಹತ್ರ ಎಲ್ಲ ಫುಲ್ ಆ ಕಡೆ ಎಲ್ಲ ಶುಂಠಿ, ಎಲ್ಲಿ ನೋಡಿದ್ರು ಶುಂಠಿ. ಮಳೆ ಬರ್ತಿದೆ ನೋಡಿ. ಹಬ್ಬಗಳ ಟೈಮಲ್ಲಿ ಮಳೆ ಬಂದರೆ ಬೇಜಾರು ಅಲ್ವಾ? ಬೇಜಾರು ಏನಿಲ್ಲ, ವೆದರ್ ಚೆನ್ನಾಗಿದೆ. ಬೇಜಾರು, ವೆದರ್ ಚೆನ್ನಾಗಿದೆ, ಈ ಥರ ಇರಬೇಕು. ಹಬ್ಬ ಅಂತ ಅನ್ನಿಸ್ಬೇಕಲ್ಲ ನೋಡಿ. ಇವತ್ತು ಹಬ್ಬ ಅಂತ ಅನ್ನಿಸ್ತೈತೆ ನನಗೆ, ಏಕೆಂದರೆ ಎಲ್ಲ ಇದ್ರೇ ಮನೇಲಿ ಏನೋ ಒಂಥರ. ಗೈಸ್ ಇವಾಗ ತಗೊಬರಕ್ಕೆ ಹೋಗಿದ್ದಾರೆ. ಇಳಿದ್ಬಿಟ್ಟು ಮತ್ತೆ ಹೋಗೋಕ್ಕೆ ಬೇಜಾರು.
ಸಪ್ರೇಟಾಗಿ ಬೇಸಿ ಹಬ್ಬದ ಟೈಮಲ್ಲಿ ಹೂವು ಹಣ್ಣು ಎಲ್ಲ ರೈಟ್ ತುಂಬಾ ಆಗಿಬಿಟ್ಟಿರುತ್ತೆ. ಹೀಗೆ ಅಂತ ಟೊಮೊಟೊ ಪಲಾವ್ ಮತ್ತು ಜಾಮೂನ್ ಮಾಡಿದ್ದೆ. ಬೆಳಿಗ್ಗೆನೇ ತಿಂದೆ, ಹೊಟ್ಟೆ ಹಸಿತಾ ಇದೆ. ನೋಡಬೇಕು ನಮ್ಮಮ್ಮ ಏನು ಮಾಡಿರ್ತಾರೆ ಅಂತ ನೋಡಿಬಿಟ್ಟು ಏನು ಮಾಡಿರ್ತಾರೆ ಫಸ್ಟ್ ಹೋಗಿ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿ ನನ್ನ ತಂಗಿ ಹತ್ರ ಕೋನ ಹಾಕಿಸ್ಕೊಂಡು ಅಲ್ಲಿಂದ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹೊರಡೋದು. ಇನ್ನು ಇವ್ರು ಬಂದು ದಿನಸಿ ಎಲ್ಲ ತೊಗೊಂಡು ಬರಬೇಕು. ದಿನಸಿ ಎಲ್ಲ ತೊಗೊಂಡೆಲ್ಲ ಬಂದ ಮೇಲೆ ಮತ್ತೆ ರಿಟರ್ನ್ ಊರಿಗೆ ಬರಬೇಕು. ಇವತ್ತು ಬರೀ ಓಡಾಡೋದೇ ಆಗುತ್ತೆ. ಮತ್ತು ನಾಳೆ ಫಂಕ್ಷನ್ ಇದೆಯಲ್ಲ, ಅದಕ್ಕೆ ಊಟಕ್ಕೆ ಅಂತ ಬಾಳೆಗೊನೆನೂ ತಗೊಬೇಕು. ಈಗ ಇನ್ನೊಂದು ಏನಂದರೆ ನಮ್ಮ ಕಾಲೇಜಿಗೆ ಕೂಡ ನಾನು PU ಮಾಡಿದ್ದಿಲ್ಲೇನೆ, ಅಂದರೆ ಇದರಿಂದ ಸ್ವಲ್ಪ ಮುಂದೆ ಇನ್ನು ಇಲ್ಲಿ ಕಾಣಿಸಲ್ಲ, ಇಲ್ಲಿ ತೋರಿಸ್ತೀನಿ ಹೋಗ್ಬೇಕಾರೆ. ಇದು ಬಸ್ ಸ್ಟಾಪು. ಅಂದರೆ ಇದು ಮುಂಚೆ ಹಿಂಗಿರಲಿಲ್ಲ, ನಾವೆಲ್ಲ ಕಾಲೇಜಿಗೆ ಬರಬೇಕಿದ್ರೆ. ಇವಾಗ ನೀಟಾಗಿ ಮಾಡಿದ್ದಾರೆ. ನಮಗಿದು ರಾಮನಾಥಪುರನೂ ನಿಯರ್ ಆಗುತ್ತೆ ಮತ್ತು ಕೊಣನೂರು ಕೂಡ ಅದು ನಿಯರ್. ಎರಡು ಟೌನ್ ಕೂಡ ಹತ್ತತ್ರನೇ ಇದೆ. ಗಾಡಿ 20 ರೂಪಾಯಿ ಮಾಡ್ತಾರೆ. 60 ರೂಪಾಯಿ ಆಯಿತು. ನಾನು 20 ರೂಪಾಯಿ 3 ತಗೊಳ್ಳಿ ಅಂದಿದ್ದು, 6 ತಗೊಳ್ಳಿ ಅಂತಲ್ಲ. ಹೊರಟು ಗೈಸ್, ಇಷ್ಟು ಐಟಮ್ ತಗೊಂಡೆ. ಹಿಡಿದ್ಬಿಟ್ಟು ಮತ್ತೆ ರೋಡ್ ನೋಡಿ ಎಷ್ಟು ದಿನ ಆಯಿತು. ನೆಕ್ಸ್ಟ್ ಇನ್ನೊಂದು ವರ್ಷ ನಾಳೆ ಬಂದರೆ 1 ವರ್ಷ ಅಲ್ಲಿ ಮತ್ತೆ ಗಾಯ್ಸ್ ಈ ರೋಡಲ್ಲೇ ಓಡಾಡ್ತಾರೆ 3 ತಿಂಗಳು ಆಗಿಲ್ಲ. ಹೋಗೋಣ ಇನ್ನೊಂದು 6 ತಿಂಗಳು ವರ್ಷ ಗಂಟ ಇಲ್ಲೇ ಇದ್ಬಿಡು. ನಾನು ಒಬ್ಬರೇ ಇರ್ತೀನಿ ಬೆಂಗಳೂರಲ್ಲಿ. ಇಲ್ಲಿ ಇನ್ನೊಂದು ವರ್ಷ ನಮ್ಮೂರ ಕೆರೆ ನೋಡ್ಕೊಂಡು ಗೈಸ್ ನೀರು ತುಂಬಿಕೊಂಡಿದೆ, ಇಲ್ಲಿ ಕೆರೆ ಆಗ್ಬಿಟ್ಟಿದೆ. ಏನು ಮಾಡೋದು, ಇಲ್ಲಿ ಹೋಗೋಣ ಬೇಡವೋ? ನಾನು ಅಲ್ಲೋಗ್ದೆ ಇನ್ನೇನು. ಇನ್ನೊಂದು 2 ನಿಮಿಷ ನಮ್ಮ ಮನೆ ಹತ್ರ ಹೋಗ್ತೀನಿ. ತೋರಿಸ್ತೀನಿ ಅಲ್ಲಿ. ಆ್ಯಕ್ಚುಲಿ ಇವಾಗ ನನ್ನ ತಂಗಿ ಕಾಲ್ ಮಾಡಿದ್ದು 9 ಗಂಟೆಗೆ ಕೋರ್ಸ್ ಆಯ್ತಂತೆ ಗಣೇಶನ. ಅಂದರೆ ಟೈಮಿಂಗ್ಸ್ ಕೇಳ್ಕೊ ಬಂದಿರ್ತಾರಲ್ವಾ. ದೊಡ್ಡ ಕೆರೆಯಲ್ಲಿ ಸಣ್ಣ ಕೆರೆಯಲ್ಲಿ ಇದ್ದ ನಮ್ಮ ಅಮ್ಮ ಅವರ ಬ್ರದರ್ ಬಂದಿದ್ದಾರೆ. ನೋಡಿ ಹಾಂ ತರ್ತೀನಿ ನೋಡಿ ಗೈಸ್. ಇಲ್ಲಿಗೆ ಫಸ್ಟ್ ಬಂದೆ ಎತ್ತರ್ಗೆ ಹೋಗಿದ್ದ.
ಈಗ ಮಳೇಲಿ ಬೇರೆ ಅಲ್ಲಿ ತೋಡ್ತಾನೆ ಅಂದೆ. ತೋಟ ತಗೋಯ್ದ. ನಮ್ಮನೆ ಒಬ್ರು ಗೆಸ್ಟ್ ಇದ್ದಾರೆ ಗೈಸ್, ತೋರಿಸ್ತೀನಿ. ಇಲ್ಲಿ ನೋಡಿ, ನಮ್ಮ ಮನೆಯ ಗೆಸ್ಟು ನಾಟಕ ಆಡ್ತಿದ್ದಾರೆ. ಇಲ್ಲೇ ಗುಮ್ಮ ನಮ್ಮ ಅಕ್ಕನ ಹಾಯ್ ಮಾಡು. ನಾಟಕ ಸುಬ್ಬ ನೋಡ ಗೊಚ್ಕೊಂಡು ಮನಿಕತಾವನೆ ನಾಟಕ ಆಡಾಕಿ. ಎಲ್ಲ ಮಣಿಯಮ್ಮ ಅವರು ಎಲ್ಲಿ ಅಷ್ಟೇ ಹೇಳಿದರು. ಬಿಸಿಲು ಹೊಡಿದಂಗೆ ಈಗ ಚೆನ್ನಾಗಿ ಕಾಣಿಸ್ತದೆ. ಎರತ್ಲು ನಾನು ಬೇಡ ಅಂದ್ಬಿಟ್ಟು ಕಳಿಸಿದೆ ಅವ ಹಿಂಗೆ. ಈ ಕಡೆ ಬರಕ್ಕೆ ಈ ಕಡೆ ಬರ್ತದೆ ನಿಮ್ಮ ಬಿಸಿಲು, ಈ ಕಡೆ ಬಿಸಿಲು ಅಲ್ಲ, ಮಳೆ ಬಂದಾಗ ಬಿಸಿಲು ಹೊಡಿತದೆ. ಯಾರಿಗೆ ಹೇಳಿದೆ ಪಲ್ಲವಿಗೆ ಫೋನ್ ಮಾಡು ಅಂತ? ಬಾಯ್ ಇಲ್ಲಿ ಮುಂದೆ ಬಂದು ಮಾತಾಡು. ಹ್ಞೂ ಹೇಳಿಗೆ ಯಾರಿಗೆ ಹೇಳಿದೆ? ಹೇಳ್ಟಿಂಪು. ಬಟ್ಟೆ ಎಲ್ಲಿ ತೋರಿಸು. ಇನ್ನೊಂದ್ಸಲ ನಾನು ಸರಿಯಾಗಿ ನೋಡಲಿಲ್ಲ. ಅವನು ಕೇಳ್ತಾ ಇದೆ ಇವ್ರನ್ನ ಕರಿಬೇಕು ಬಂದಿಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಬಂದ ತಕ್ಷಣ ಟೀ ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ಅವಳ ಮೈಗೆ. ಅಮ್ಮ ಇಲ್ಲೇನ ಹೇಳ್ತಾ. ಅದಕ್ಕೆ ಯಾರೋಗಿದೆ ಟೀ ಕೊಟ್ಟವ್ರೆ, ಇನ್ನೇನು ಕೊಟ್ಟಿಲ್ಲ ಅಂತ ಬಿಟ್ಟು ತಿನ್ನಕ್ಕಲ್ಲ. ಅಷ್ಟೇ ಗೈಸ್. ಇವಾಗ ನನ್ನ ತಂಗಿ ಬರ್ತಾಳೆ, ತಂಗಿ ಹತ್ರ ಕೋನ ಹಾಕಿಸ್ಕೊಂಡು ನೆಕ್ಸ್ಟು ಆಮೇಲೆ ಮತ್ತೆ ರಿಟರ್ನ್ ಊರಿಗೆ ಹೋಗ್ಬೇಕು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ. ಎಸ್ ಗೈಸ್, ಥ್ಯಾಂಕ್ ಯು. ಬಾಯ್. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.